ಸೂಕ್ಷ್ಮವಾದ ಮತ್ತು ಮಾರ್ಮಿಕವಾದ ಹೇಳಿಕೆಯನ್ನು ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ ನಿನ್ನೆ. ಓಕೆ, ಎಸ್, ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್. ಸಿಎಂಗೆ ರಾಜೀನಾಮೆ ಸಲ್ಲಿಸಿದ್ರು ಸಚಿವ ನಾಗೇಂದ್ರ. ಸಿಎಂಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಚಿವ ನಾಗೇಂದ್ರ. ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಹಗರಣ, ಕೋಟಿ ಕೋಟಿ ಹಗರಣದ ಪ್ರಕರಣ, ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿತ್ತು. ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಒಂದು ಕಡೆ SIT ವಿಚಾರಣೆ, ಮತ್ತೊಂದು ಕಡೆ CBIನಲ್ಲಿ FIR ಕೂಡ ದಾಖಲಾಗಿತ್ತು ಇವರ ವಿರುದ್ಧ. ಎರಡೆರಡು ತನಿಖೆಯನ್ನ ಮಾಡೋದಕ್ಕಾಗೋದಿಲ್ಲ. ಸಚಿವರ ಮೇಲೇನೂ ಈ ತರದ ಒಂದು ಆರೋಪ ಕೇಳಿ ಬಂದಿರೋದಕ್ಕೆ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿಬಂದಿತ್ತು. ರಾತ್ರಿ 2 ಗಂಟೆವರೆಗೂ ಕೂಡ CM ಸಿದ್ದರಾಮಯ್ಯನವರು ಸಚಿವ ನಾಗೇಂದ್ರ ಅವರ ಜೊತೆಗೆ ಸಭೆಯನ್ನ ಮಾಡಿದ್ರು, ಮೀಟಿಂಗ್ ಮಾಡಿದ್ರು. ಅಲ್ಲಿಯೇ ಸೂಚಿಸಿದ್ರು ಅಂತ ನಿಮ್ಮ ಜಿ ಕನ್ನಡ ನ್ಯೂಸ್ ಇವತ್ತು ಬೆಳಗ್ಗೆ ತಾನೇ ವರದಿಯನ್ನ ಬಿತ್ತರ ಮಾಡಿತ್ತು. ಇವತ್ತು ಸಚಿವ ರಾಜೀನಾಮೆ ಪಕ್ಕಾ ಫಿಕ್ಸ್ ಕೊಟ್ಟೆ ಕೊಡ್ತಾರೆ ಅನ್ನುವಂತಹ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಅದರಂತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಚಿವ ಬಿ ನಾಗೇಂದ್ರ. ಸಿಎಂಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಚಿವ ನಾಗೇಂದ್ರ. ಯಾಕಂದ್ರೆ ಅತಿ ದೊಡ್ಡ ಹಗರಣ, ಕೋಟಿ ಕೋಟಿ ಹಗರಣ. ಈಗಾಗಲೇ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಕೂಡ ಮಾಡ್ಕೊಂಡಿದ್ರು ರಾಮಚಂದ್ರನ್. ಇದರ ಮುಂದುವರೆದ ಭಾಗವಾಗಿ SIT ಇದರ ತನಿಖೆಯನ್ನ ಮಾಡ್ತಾ ಇತ್ತು. ನಾವು SITಗೆ ಒಪ್ಪಿಸಿದ್ದೀವಿ, ತನಿಖೆ ಆಗತ್ತೆ, ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆ ಬರುತ್ತೆ, ಈಗಲೇ ನಾವೇನು ಹೇಳಕ್ಕಾಗಲ್ಲ, ನಾವು ಯಾವ ಕ್ರಮನೂ ತೆಗೆದುಕೊಳ್ಳಲ್ಲ, ಅಂದ್ರೆ ರಾಜೀನಾಮೆ ಪಡೆಯಲ್ಲ ಅಂತಾನೆ ಹೇಳ್ಕೊಂಡು ಬಂದ್ರು ಸಿದ್ದರಾಮಯ್ಯನವರು. ಅಂದ್ರೆ ಸಚಿವ ನಾಗೇಂದ್ರ ಅವರ ಪರವಾಗಿನೇ ಬ್ಯಾಟ್ ಬೀಸ್ತಾ ಬಂದ್ರು, ತನಿಖೆ ನಂತರನೇ ಗೊತ್ತಾಗತ್ತೆ ಅಂತ. ಆದ್ರೆ ಈ ಸಿಚುವೇಶನ್ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಹೋಯ್ತು. ಮತ್ತೆ CBIಗೂ ಕೂಡ ದೂರು ದಾಖಲಾಗತ್ತೆ, ಅವರು FIR ಕೂಡ ದಾಖಲಿಸ್ತಾರೆ. ಈ ನಿಟ್ಟಿನಲ್ಲಿ ಈಗ ಇನ್ನಷ್ಟು ಮುಜುಗರಕ್ಕೆ ಒಳಗಾಗುವಂತಹ ಸನ್ನಿವೇಶ ಎದುರಾಗಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ಅಂತೂ ಇಂತೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಚಿವ ಬಿ ನಾಗೇಂದ್ರ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಚಪ್ಪ, ಈಗಾಗಲೇ ಜಿ ಕನ್ನಡ ನ್ಯೂಸ್ ಬೆಳಗ್ಗೆನೆ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಇವತ್ತು ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ, ಅದರಂತೆ ಕೊಟ್ಟೇ ಬಿಟ್ಟಿದ್ದಾರೆ.